ಹಸಿದ ಗಾಜಾ ಜನರ ಮೇಲೆ ಇಸ್ರೇಲ್ ಗುಂಡಿನ ದಾಳಿ ನಡೆಸಿದೆ. 26 ಜನ ಸಾವನ್ನಪ್ಪಿದ್ರೆ 80ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಆಹಾರ ಸಾಮಗ್ರಿ ವಿತರಣೆ ಮಾಡುವಂತ ಸಂದರ್ಭದಲ್ಲಿಯೇ ಯದ್ವಾ ತದ್ವಾ ಫೈರಿಂಗ್ ಮಾಡಿದ್ದಾರೆ. ಹಸಿದ ಜನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಬಂದರೆ ಅವರ ಮೇಲೆ ಈ ಸಾವಿನ ಪ್ರಯೋಗವನ್ನು ಮಾಡಲಾಗಿದೆ. ಆಹಾರ ಪಡೆಯಲು ಬಂದಂಥವರು ಕಕ್ಕಾಬಿಕ್ಕಿಯಾಗಿದ್ದಾರೆ, ಅಲ್ಲಿಂದ ಓಡಿ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಫೈರಿಂಗ್ ನಡೆದಿದೆ. ಆಹಾರ ಕೇಂದ್ರದ ಬಳಿ ಜಮಾಯಿಸಿದ್ದ ಗುಂಪಿನ ಮೇಲೆ ದಾಳಿ ನಡೆದಿದೆ. ರಫಾದಲ್ಲಿರುವಂಥ ಅಮೆರಿಕ ಬೆಂಬಲ ಆಹಾರ ವಿತರಣಾ ಕೇಂದ್ರ ಇದು ನೋಡ್ತಾ ಇದ್ದೀರಿ. ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ನಡೀತಾ ಇರುವಂಥ ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಮರೆಯಾಗುತ್ತಿಲ್ಲ. ಈಗಲೂ ಕೂಡ ಹಮಾಸ್ ಉಗ್ರರು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಅದು ಹೇಳಿ ಕೇಳಿ ಆಹಾರ ಪೊಟ್ಟಣವನ್ನು ವಿತರಿಸುವಂಥ ಸಂದರ್ಭ ಇದು. ಯುದ್ಧ ಕಾಲದ ಈ ಸಮಯದಲ್ಲಿ ಅಲ್ಲಿನ ಜನರಿಗೆ ನಿಗದಿತ ಸಮಯಕ್ಕೆ ಆಹಾರವನ್ನು ಅವರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಅಮೇರಿಕದ ಸಹಾಯದೊಂದಿಗೆ ಆರಂಭವಾಗಿರುವಂಥ ಆಹಾರ ವಿತರಣಾ ಕೇಂದ್ರ ಇದು. ಒಂದು ಸಮಯ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಸಮಯದ ನೋಡಿಕೊಂಡೆ ಜನ ಹೆಚ್ಚು ಸೇರೋದು ಯಾವಾಗ ಅಂತ ನೋಡಿಕೊಂಡು ಯದ್ವಾತ್ವದ ದಾಳಿ ಮಾಡಿದ್ದಾರೆ. 26 ಜನ ಈ ಉಗ್ರರ ದಾಳಿಗೆ ಬಲಿಯಾಗಿದ್ದರೆ 80 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ.